ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಹೆಲೋ ಗೆಳೆಯರೇ, ಲೈಫ್ ಇನ್ ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ಈ ಥರ ಪಿಕ್ಚರನ್ನು ನೋಡ್ತಾ ಇದ್ದೀರಲ್ಲ, ಇದನ್ನೆಲ್ಲ ನಾನು ಒಂದು ಸಿಂಪಲ್ ಪ್ಲೇಸ್ಟೋರ್ನ ಆ್ಯಪ್ನಿಂದ ಕ್ರಿಯೇಟ್ ಮಾಡಿದ್ದೇನೆ. ಆ ಆ್ಯಪನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಇದಕ್ಕೇನು ದೊಡ್ಡ ಟ್ರೈನಿಂಗ್ ಏನು ಬೇಕಾಗಿಲ್ಲ. ಅದು ಅಲ್ಲದೆ ಸುಮ್ಮನೆ ನೀವು ಜಸ್ಟ್ ಒಂದು ಫೋಟೋ ಹಾಕಿದರೆ ಅದೇ ತನ್ನಂತಾನೆ ಇಂಥ ಒಂದು ಪಿಕ್ಚರನ್ನು ನಿಮಗೆ ಕ್ರಿಯೇಟ್ ಮಾಡಿಕೊಡ್ತದೆ. ಇದನ್ನು ತಿಳಿಯೋದಕ್ಕಿಂತ ಮೊದಲು ದಯವಿಟ್ಟು ಈ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿರಿ. ಈಗ ನಾನು ಅದನ್ನು ಹೇಗೆ ಮಾಡೋದು ಅಂದೊಂದು ಇದು ಮಾಡೋಣ. ಮೊದಲಿಗೆ ನೀವು ಪ್ಲೇಸ್ಟೋರಿಗೆ ಹೋಗಬೇಕು. ಈ ಆ್ಯಪ್ನ ಲಿಂಕನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಇದನ್ನು ಓಪನ್ ಮಾಡಿ. ಇದು ತುಂಬ ಒಳ್ಳೆಯ ಒಂದು ಆ್ಯಪ್ ಇದು. ನೋಡಿ, ಈ ಥರ ಇಂಟರ್ಫೇಸ್ ಬರ್ತಾ ಇದೆ. ನೋಡಿ, ಇಲ್ಲಿ ಹಲವು ಕ್ಯಾಟಗರೀಸ್ ಎಲ್ಲ ಇದೆ. ಈವೆಂಟ್, ಪಾಪ್ಯುಲರ್ ಅಂತ. ನಾನು ಪಾಪ್ಯುಲರನ್ನು ನೋಡ್ತಾ ಇದ್ದೀನಿ. ನೋಡಿ, ಪಾಪ್ಯುಲರ್ ನಿಮಗೆ ಎಲ್ಲ ಒಂದು ಯಾವುದು ಬೇಕಾದ ಬ್ಯಾಕ್ಗ್ರೌಂಡ್ ಇದರಲ್ಲಿದೆ. ಜಸ್ಟ್ ಈಗ ನಾನು ಮೊದಲು ನಿಮಗೆ ತೋರಿಸ್ತೇನೆ, ಅದು ಹೇಗೆ ಮಾಡಿದ್ದು ಅಂತ, ನಾನು ಕ್ರಿಯೇಟ್ ಮಾಡಿದ್ದು ಅಂತ ನಾನು ಈಗ ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ಜಸ್ಟ್ ಆ ಒಂದು ಫೋಟೋಗೆ ನೀವು ಕ್ಲಿಕ್ ಮಾಡಿದರೆ ಆಯಿತು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದು ಆಪ್ಷನ್ ಇದೆ ನಿಮಗೆ ಕ್ರಿಯೇಟ್ನ ಪಕ್ಕದ ಜಸ್ಟ್ ನಿಮ್ಮ ಗ್ಯಾಲರಿಯಲ್ಲಿರುವ ಪಿಕ್ಚರನ್ನು ಕ್ಲಿಕ್ ಮಾಡಿದರೆ ಸಾಕು. ನೋಡಿ, ಈ ಥರ. ಮತ್ತು ನಿಮಗೆ ಇದು ಹೇಗೆ ಬೇಕಂತ ಅಡ್ಜಸ್ಟ್ ಮಾಡಿದರೆ ಮಾಡಿ ಮತ್ತೆ ಮೇಲಿನ ಒಂದು ಇದಕ್ಕೆ ಕ್ಲಿಕ್ ಮಾಡಿ. ಈಗ ನೋಡಿ, ಇದು ಜನರೇಟಿಂಗ್ ಇಮೇಜ್ ಅಂತ ಬರ್ತಾ ಇದೆ, ಜನರೇಟ್ ಆಗ್ತಾ ಇದೆ. ನೋಡಿ, ನಿಮ್ಮ ಪಿಕ್ಚರ್ ರೆಡಿ ಆಯಿತು. ತನ್ನಷ್ಟಿಗೆ ಅದೇ ಆಟೋಮೆಟಿಕ್ಕಾಗಿ ಎಡಿಟ್ ಮಾಡಿ ನಿಮ್ಮ ಪಿಕ್ಚರ್ ಒಂದು ಒಳ್ಳೆಯ ಪಿಕ್ಚರ್ ರೆಡಿಯಾಗಿದೆ. ನೋಡಿ, ಇದನ್ನು ನೀವು ಡೌನ್ಲೋಡ್ ಮಾಡೋದಾದರೆ ಇಲ್ಲಿ ಡೌನ್ಲೋಡ್ ಬಟನ್ ಅಂತ ಇದೆಯಲ್ಲ, ಇಲ್ಲಿ ಡೌನ್ಲೋಡ್ ಅದು ಕ್ಲಿಕ್ ಮಾಡಿದರೆ ಆಯಿತು. ಪಾಪಪ್ ಆ್ಯಡ್ ಬರ್ತದೆ, ಅದನ್ನು ಕ್ಲೋಸ್ ಮಾಡಿದರೆ ಇಲ್ಲಿ ನೋಡಿ ಎರಡನೇ ಒಂದು ಆಪ್ಷನ್ ಬರ್ತಾ ಇದೆಯಲ್ಲ, ಶೇರ್ ಮತ್ತು ಇದನ್ನು ಕ್ಲಿಕ್ ಮಾಡಿದರೆ ಮಧ್ಯದನ್ನು ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮ ಗ್ಯಾಲರಿಯಲ್ಲಿ ಹೋಗಿ ಆಗುತ್ತೆ. ಹಾಗೆ ಇದರಲ್ಲಿ ನಿಮಗೆ ಹಲವು ಥರದ ಫ್ರೇಮ್ಸ್ಗಳೆಲ್ಲ ಇದೆ. ಯಾವುದು ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಬೋದು. ನೋಡಿ, ಈ ಥರ ವಾಂಟೆಡ್ ಅಂತ ಇಲ್ಲಿ ಹಲವು ಥರದ್ದೆಲ್ಲ ಫೋಟೋ ಇದೆ. ಅದರಲ್ಲೂ ಸಹ ಹಾಗೆ ನಿಮಗೆ ಬೇಕಾದ ಫೋಟೋವನ್ನು ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು. ಮತ್ತು ಈ ಮೇಲಿನ ಬಟನ್, ರೈಟ್ ಬಟನ್ ಉಂಟಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ನೋಡಿ ಜನರೇಟ್ ಆಗ್ತಾ ಇದೆ. ಅದೇ ಆಟೋಮೆಟಿಕ್ ಜನರೇಟ್ ಮಾಡ್ತಾ ಇದೆ. ನೀವು ಏನು ಮಾಡಬೇಕಾಗಿಲ್ಲ. ನಿಮಗೆ ಏನು ಒಂದು ಟ್ರೈನಿಂಗ್ ಇದರ ವಿಷಯದಲ್ಲಿ ಏನು ಕಲಿಯುವ ಅವಶ್ಯಕತೆ ಇಲ್ಲ. ತನ್ನಷ್ಟಿಗೆ ಅದು ಮಾಡುತ್ತೆ. ಸ್ವಲ್ಪ ಪೇಸನ್ನು ನೀವು ಅಡ್ಜಸ್ಟ್ ಮಾಡಿಕೊಟ್ರೆ ಸಾಕು. ಹೀಗೆ ನೋಡಿ, ಈಗ ಜನರೇಟ್ ಆಗ್ತಾ ಇದೆ ಎಲ್ಲ. ತುಂಬ ಒಂದು ಒಳ್ಳೆಯ ಆ್ಯಪ್ ಗೆಳೆಯರೆ. ಇದನ್ನು ನೀವು ಯೂಸ್ ಮಾಡಿ ನಿಮ್ಮ ವಾಟ್ಸಪ್, ಫೇಸ್ಬುಕ್ ಮತ್ತು ಶೇರ್ ಚಾಟ್ ಮುಂತಾದ ಸೋಷಿಯಲ್ ಮೀಡಿಯಾಗೆ ನೀವು ಯಾವ ಥರದ ಪಿಕ್ಚರನ್ನು ಸಹ ಹಾಕಬಹುದು. ಇದಕ್ಕೆ ಈಗ ನಾನು ಗ್ಯಾಲರಿಗೆ ಸೇವ್ ಮಾಡ್ತಾ ಇದ್ದೇನೆ. ಆಲ್ರೆಡಿ ಸೇವ್ ಆಗಿದೆ. ನೋಡಿ ಗೆಳೆಯರೆ, ನೋಡಿ ಈ ಥರ ಬರ್ತಾ ಇದೆ. ನೋಡಿ, ನಾನು ಹೇಗೆಲ್ಲ ಕ್ರಿಯೇಟ್ ಮಾಡಿದ್ದೇನೆ ಅಂತ. ತುಂಬ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಗೆಳೆಯರೆ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನಿಸ್ಕೊಳ್ತಾ ಇದ್ದೇನೆ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ನಿಮಗೆ ಏನಾದರೂ ಕೇಳಲಿಕ್ಕಿದ್ರೆ ಕಮೆಂಟ್ ಸಹ ಮಾಡ್ಬೋದು.
ದಯವಿಟ್ಟು ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಇಂತಹ ಹಲವಾರು ಒಳ್ಳೊಳ್ಳೆ ವಿಡಿಯೋವನ್ನು ತರಲು ನನಗೆ ಪ್ರೇರಣೆ ಕೊಡ್ತಾ ಇದೆ. ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.